Hello dear students, welcome to the Relational Database Management System classes. As in the previous classes we have discussed about many things, basics regarding database management system, terminologies, advantages, disadvantages, characteristics, users in a database management system, DBMS languages. In the today's session we are going to discuss about 2-tier and 3-tier architecture of a DBMS. Let us see what is 2-tier and 3-tier architecture of DBMS. Okay. Architecture is nothing but, so why we do need a architecture in the sense, so you cannot access a database directly. ನೀವು ಡೇಟಾಬೇಸನ್ನು ಡೈರೆಕ್ಟಾಗಿ ಆಕ್ಸೆಸ್ ಮಾಡೋಕ್ಕಾಗಲ್ಲ. ಸೊ ಅದಕ್ಕೆ ನಮಗೆ ಇಂಟರ್ಫೇಸ್ ಬೇಕು, ಇನ್ ಬಿಟ್ವೀನ್ ಇಂಟರ್ಫೇಸಸ್ ಬೇಕು. ಸೊ ದೆನ್ ಹೌ ಇಟ್ ಶುಡ್ ಬಿ, ಆ ಸ್ಟ್ರಕ್ಚರ್ ಯಾವ ಥರ ಇರಬೇಕು, ಹೂ ಹ್ಯಾಸ್ ಟು ಆಕ್ಸೆಸ್ ದ ಫಸ್ಟ್, ಹೂ ಹ್ಯಾಸ್ ಟು ಆಕ್ಸೆಸ್ ದ ನೆಕ್ಸ್ಟ್, ಆ ಥರ ಸ್ಟ್ರಕ್ಚರನ್ನು ಮಾಡೋದಕ್ಕೆ ನಾವು ಏನಂತ ಕರಿತೀವಿ ಅಂದರೆ ಡೇಟಾಬೇಸ್ ಆರ್ಕಿಟೆಕ್ಚರ್ ಅಂತ ಕರಿತೀವಿ. ಸೊ ಇಲ್ಲಿ ಡೇಟಾಬೇಸ್ ಯಾವ ಥರದ್ದಾಗಿರುತ್ತೆ ಅಂದರೆ, ವೆದರ್ ಡೇಟಾ ಹ್ಯಾಸ್ ಬಿನ್ ಸ್ಟೋರ್ಡ್ ಇನ್ ಸಿಂಗಲ್ ಲೊಕೇಶನ್, ಒಂದೇ ಲೊಕೇಶನಲ್ಲಿ ಸ್ಟೋರ್ ಆಗಿರ್ಬೋದು, ಅಥವಾ ಆ ಡೇಟಾನ ಬೇರೆ ಬೇರೆ ಲೊಕೇಶನ್ಸಲ್ಲಿ ಫಾರ್ ಮಲ್ಟಿಪರ್ಪಸ್ಗೋಸ್ಕರ ವಿ ಕ್ಯಾನ್ ಸ್ಟೋರ್ಡ್ ಇಟ್. ದಟ್ ಈಸ್ ಕಾಲ್ಡ್ ಆಸ್ ಅನ್ ಡಿಸ್ಟ್ರಿಬ್ಯೂಟೆಡ್ ಡೇಟಾ ಅಂತ ಕರಿತೀವಿ. ದಟ್ ಈಸ್ ಸೆಂಟ್ರಲೈಸ್ಡ್ ಡೇಟಾ. ಒಂದೇ ಲೊಕೇಶನಲ್ಲಿ ಡೇಟಾ ಸ್ಟೋರ್ ಮಾಡಿದರೆ ಅದನ್ನು ಸೆಂಟ್ರಲೈಸ್ಡ್ ಡೇಟಾ ಅಂತ ಕರಿತೀವಿ. ಬೇರೆ ಬೇರೆ ಲೊಕೇಶನ್ಸಲ್ಲಿ ನೀವು ಡೇಟಾನ ಸ್ಟೋರ್ ಮಾಡಿದ್ರಿ, ನಿಮ್ಗೆ ಎಲ್ಲಿ ಬೇಕು ಅಲ್ಲಿ ಯೂಸ್ ಮಾಡೋ ಥರ ಕ್ಲೌಡಲ್ಲಿ ಸ್ಟೋರ್ ಮಾಡಿದ್ದೀರಾ, ಸೊ ಆನ್ಲೈನ್ ವೆಬ್ ಆನ್ಲೈನ್ ಸ್ಟೋರೇಜಲ್ಲಿ ಸ್ಟೋರ್ ಮಾಡಿದ್ದೀರಾ, ನಿಮಗೆ ಡೇಟಾ ಆಕ್ಸೆಸ್ ಮಾಡಬೇಕು ಅಂದಾಗ, ಸೊ ಅದನ್ನು ನಾವೇನಂತ ಕರಿತೀವಿ ಅಂತಂದರೆ ಡಿಸ್ಟ್ರಿಬ್ಯೂಟೆಡ್ ಡೇಟಾಬೇಸ್ ಅಂತ ಕರಿತೀವಿ. ಆರ್ ಡಿಸೆಂಟ್ರಲೈಸ್ಡ್ ಡೇಟಾ ಅಂದರೆ ದ ಸೇಮ್ ಡೇಟಾಬೇಸ್ ಈಸ್ ಹ್ಯಾವಿಂಗ್ ಅ ಮಲ್ಟಿಪಲ್ ಕಾಪೀಸ್ ಇನ್ ಮೆನಿ ವೇರ್ ಟು ಆಕ್ಸೆಸ್ ಅಟ್ ರೈಟ್ ಟೈಮಿಗೆ ಆಕ್ಸೆಸ್ ಮಾಡೋಕ್ಕೋಸ್ಕರ. ಸೊ ಅದನ್ನು ನಾವು ಡಿಸೆಂಟ್ರಲೈಸ್ಡ್. ಆ್ಯಂಡ್ ಒನ್ ಮೋರ್ ಟೈಪ್ ಆಫ್ ಅಂದರೆ ರೇರ್ಲಿ ಯೂಸ್ ಡೇಟಾ ಟೈಪ್ ಅಂದರೆ ಏನು ಅಂದರೆ, ಡೇಟಾಬೇಸ್ ಟೈಪ್ ಯಾವುದು ಅಂತಂದರೆ ಹೆರಾರ್ಕಿಕಲ್ ಆರ್ಕಿಟೆಕ್ಚರ್. ಹೆರಾರ್ಕಿಕಲ್ ಡೇಟಾಬೇಸ್ ಅಂದರೆ ಲೆವೆಲ್ ಆಫ್ ಡೇಟಾಸಲ್ಲಿ ಸ್ಟೋರ್ ಆಗಿರುತ್ತೆ. ಸೊ ದಿಸ್ ಈಸ್ ಡಿಪೆಂಡ್ಸ್ ಆನ್ ದ ಆರ್ಕಿಟೆಕ್ಚರ್, ಡಿಪೆಂಡ್ಸ್ ಆನ್ ದ ಡೇಟಾಬೇಸ್ ಆರ್ಕಿಟೆಕ್ಚರ್ ಅವ್ರು. ಸೊ ಅದಕ್ಕೋಸ್ಕರನೇ ವಿ ಆರ್ ಹ್ಯಾವಿಂಗ್ ದ ಟೂ ಕೈಂಡ್ಸ್ ಆಫ್ ಥಿಂಗ್ಸ್, ದಟ್ ಈಸ್ ಅ 2-tier architecture and 3-tier architecture. A database management system is not always directly available for the users and applications to access and store data in it. A database management system can be centralized, that is all the data has to be stored in a single location, and decentralized, multiple copies of the same data has stored in a different locations, or hierarchical. Okay, so this is what the way of data has been stored, locations of a data has been stored. Based on this we are having a 1-tier architecture, 2-tier architecture and 3-tier. 1-tier architecture is nothing but directly by accessing a database. There is no application program, there is nothing. So directly database is there, that you are going to pick directly, the tables are available for you and you are accessing the data. ಅಂದರೆ ಅದನ್ನು ನಾವು 1-tier architecture ಅಂತ ಕರಿತೀವಿ. So 1-tier DBMS architecture is also exists. This is when the database is directly available to the users for using it to store the data. ಡೇಟಾನ ಸ್ಟೋರ್ ಮಾಡೋಕ್ಕೆ ಡೈರೆಕ್ಟ್ಲಿ ಡೇಟಾಬೇಸ್, ಯಾವುದು API ಯೂಸ್ ಮಾಡ್ತಿಲ್ಲ, ನಥಿಂಗ್ ಈಸ್ ಗೋಯಿಂಗ್ ಟು ಬಿ ಯೂಸಿಂಗ್. ಸೊ ಜಸ್ಟ್ ಟೇಬಲ್ಸನ್ನು ಸ್ಟೋರ್ ಮಾಡಿದರೆ ನಾವು ಅದನ್ನು 1-tier DBMS ಅಂತ ಕರಿತೀವಿ. ಇಟ್ಸ್ ಲೈಕ್ ಎ ಎಕ್ಸೆಲ್ ಫಾರ್ಮ್, ಎಕ್ಸೆಲ್ ಟೇಬಲ್, ಅದರಲ್ಲಿ ನೀವು ಸ್ಟೋರ್ ಮಾಡ್ತೀರಾ, ಟೇಬಲ್ಸನ್ನು ಸ್ಟೋರ್ ಮಾಡ್ತೀರಾ, ದಟ್ ಈಸ್ ವಾಟ್ ಅ ಡೇಟಾಬೇಸ್ ಅಂತ ಕರೆದ್ರೆ. ಸೊ ಅದನ್ನು ನಾವು 1-tier ಡೇಟಾಬೇಸ್ ಅಂತ ಕರಿತೀವಿ. ನೋ ಅಪ್ಲಿಕೇಶನ್ ಪ್ರೋಗ್ರಾಮ್ ಇಂಟರ್ಫೇಸ್ ಆರ್ ನೋ GUI interfaces, ಯಾವುದೋ ಇಂಟರ್ಫೇಸಸ್ ಇರಲ್ಲ ಇನ್ ಬಿಟ್ವೀನ್. ಜನರಲಿ ಸಚ್ ಅ ಸೆಟಪ್ ಈಸ್ ಯೂಸ್ಡ್ ಫಾರ್ ಅ ಲೋಕಲ್ ಅಪ್ಲಿಕೇಶನ್ ಡೆವಲಪ್ಮೆಂಟ್ ವೇರ್ ದ ಪ್ರೋಗ್ರಾಮರ್ಸ್ ಕಮ್ಯುನಿಕೇಟ್ ಡೈರೆಕ್ಟ್ಲಿ ವಿತ್ ದ ಡೇಟಾಬೇಸ್ ಫಾರ್ ಕ್ವಿಕ್ ರೆಸ್ಪಾನ್ಸ್. ಇವು ಏನಕ್ಕೋಸ್ಕರ ಯೂಸ್ ಮಾಡ್ತೀವಿ ಅಂದರೆ ಇಟ್ ಈಸ್ ಫಾರ್ ಲೋಕಲಿ ಯೂಸ್ಡ್, ಅಲ್ಲಿ ಲೋಕಲಿಗೋಸ್ಕರ ಯೂಸ್ ಮಾಡಿರೋದಿರುತ್ತೆ. ಇಲ್ಲಿ ಯಾವುದೇ ಅಂದರೆ ಯೂಸರ್ಸ್ ಏನಕ್ಕೆ ಆ ಥರ ಡೇಟಾಬೇಸನ್ನು ಕ್ರಿಯೇಟ್ ಮಾಡ್ತಾರೆ ಅಂದರೆ ಕ್ವಿಕ್ ರೆಸ್ಪಾನ್ಸ್ಗೋಸ್ಕರ. ಅವ್ರಿಗೆ ಈಸಿಯಾಗಿ ಡೇಟಾ ಬೇಕು ಅಂದರೆ ಒಬ್ಬರೇ ಯೂಸರ್ ಯೂಸ್ ಮಾಡ್ತಾ ಇರ್ತಾರೆ, ಅವ್ರಿಗೆ ಆ ಡೇಟಾಬೇಸ್ ಏನಿದೆ ಅಂತ ಬೇಕಾಗುತ್ತೆ, ಡೈರೆಕ್ಟ್ಲಿ ಯೂಸ್ ಮಾಡ್ತಾ ಇರ್ತಾರೆ, ಯಾವುದೂ API ಬೇಕಾಗಿಲ್ಲ, ಅಪ್ಲಿಕೇಶನ್ ಪ್ರೋಗ್ರಾಮ್ ಇಂಟರ್ಫೇಸಸ್ ಬೇಕಾಗಿಲ್ಲ ಅಂದಾಗ ಅದನ್ನು ನಾವು 1-tier ಡೇಟಾಬೇಸ್ ಆರ್ಕಿಟೆಕ್ಚರ್ ಅಂತ ಅಂತೀವಿ. ಲೆಟ್ ಅಸ್ ಸಿ 2-tier ಆರ್ಕಿಟೆಕ್ಚರ್ ಅಂದರೆ ಏನು. ಇಲ್ಲಿ ನೋಡ್ತಿರೋ ಹಂಗೆ ಡಯಾಗ್ರಾಮಲ್ಲಿ ನಿಮಗೆ, ಸೊ ದೇರ್ ಆರ್ ಕ್ಲೈಂಟ್ಸ್ ಆ್ಯಂಡ್ ದರ್ ಇಸ್ ಅ ಸರ್ವರ್. ಈ 2-tier ಆರ್ಕಿಟೆಕ್ಚರನ್ನು ನಾವು ಇನ್ನೊಂದು ಹೆಸರಲ್ಲಿ ಏನು ಕರಿಬೋದು ಅಂದರೆ ಕ್ಲೈಂಟ್ ಸರ್ವರ್ ಆರ್ಕಿಟೆಕ್ಚರ್ ಅಂತಲೂ ಕರಿಬೋದು. ಕ್ಲೈಂಟ್ ಮಷಿನಲ್ಲಿ ಏನಿರುತ್ತೆ ಅಂದರೆ ದೆರ್ ಈಸ್ ಅ ಅಪ್ಲಿಕೇಶನ್ ಪ್ರೋಗ್ರಾಮ್ ಇಂಟರ್ಫೇಸ್, ದೆರ್ ಈಸ್ ಅ ಇಂಟರ್ಫೇಸ್. ಕ್ಲೈಂಟ್ ಸಿಸ್ಟಮಲ್ಲಿ ಏನಿರುತ್ತೆ ಅಂದರೆ ಅಲ್ಲಿ ಒಂದು ಇಂಟರ್ಫೇಸ್ ಇರುತ್ತೆ. ಆ ಇಂಟರ್ಫೇಸ್ ಹೆಂಗೆ ಡೆವಲಪ್ ಮಾಡಿರ್ತಾರೆ,
either the application program interface has been designed by any of the higher level programming languages. For example ಅಲ್ಲಿ they might be using java ಯೂಸ್ ಮಾಡಿರ್ಬೋದು, ಪೈಥಾನ್ ಯೂಸ್ ಮಾಡಿರ್ಬೋದು, ಎನಿ ಆಫ್ ದಿ ಹೈಯರ್ ಲೆವೆಲ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್, PHP ಯೂಸ್ ಮಾಡ್ಬೋದು, ಯಾವುದೇ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸನ್ನು ಯೂಸ್ ಮಾಡಿ ದ ಅಪ್ಲಿಕೇಶನ್ ಪ್ರೋಗ್ರಾಮ್ ಹ್ಯಾಸ್ ಬಿನ್ ಡಿಸೈನ್ಡ್ ಸೆಟಪ್ ಇನ್ ಅ ಕ್ಲೈಂಟ್ ಮಿಷಿನ್. ಆ ಕ್ಲೈಂಟ್ ಮಿಷನಲ್ಲಿ ಅಪ್ಲಿಕೇಶನ್ ಪ್ರೋಗ್ರಾಮ್ API ಇರೋದ್ರಿಂದ ಆ ಇಂಟರ್ಫೇಸ್ ಥ್ರೂ ಅವರು ಡೇಟಾಬೇಸನ್ನು ಡೈರೆಕ್ಟ್ಲಿ ಆಕ್ಸೆಸ್ ಮಾಡ್ತಾ ಇದ್ದರೆ ಅದನ್ನು ನಾವೇನಂತ ಕರಿತೀವಿ ಅಂದರೆ ಸರ್ವರ್ ಮಷೀನನ್ನು ಆಕ್ಸೆಸ್ ಮಾಡ್ತಾ ಇದ್ದರೆ ಅದನ್ನು ನಾವೇನಂತ ಕರಿತೀವಿ, ಕ್ಲೈಂಟ್ ಸರ್ವರ್ ಆರ್ಕಿಟೆಕ್ಚರ್ ಆರ್ 2 ಟೈರ್ ಆರ್ಕಿಟೆಕ್ಚರ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಈಗ ನೀವು ಸಪೋಸ್ ರೈಲ್ವೆ ಟಿಕೆಟ್ ರಿಸರ್ವೇಷನ್ ಅಂದ್ಕೊಳ್ಳಿ, ನಾಟ್ ಆನ್ಲೈನ್, ನೀವು ಸ್ಟೇಷನ್ಗೆ ಹೋಗಿಬಿಟ್ಟು ಫಾರ್ಮ್ ಫಿಲಪ್ ಮಾಡಿ ಆ ಫಾರ್ಮಲ್ಲಿ ಎಲ್ಲ ಡೀಟೇಲ್ಸನ್ನು ಫಿಲಪ್ ಮಾಡಿಕೊಡ್ತೀರಾ. ಆ್ಯಂಡ್ ಅಲ್ಲಿರೋ ಒಬ್ಬರು ಆಫೀಸರ್ಸ್ ಅವರ ವರ್ಕರ್ಸ್ ಏನಿರ್ತಾರೆ ಅವರು ನಿಮ್ಮದು ಡೇಟಾಸನ್ನು ಅವರಲ್ಲಿರುವಂಥ ಸಿಸ್ಟಮ್, ಅವ್ರ ಹತ್ರ ಇರುವಂಥ ಕಂಪ್ಯೂಟ್ರಲ್ಲಿ ಅದನ್ನು ಎಂಟ್ರಿ ಮಾಡಿ ನಿಮ್ಮದು ಸೀಟ್ ಬುಕ್ ಮಾಡಿಕೊಡ್ತಾರೆ. ಅಂದರೆ ಹೀ ಈಸ್ ಗೋಯಿಂಗ್ ಟು ಬಿ ಆಕ್ಸೆಸಿಂಗ್ ಯುವರ್ ಕ್ಲೈಂಟ್. ಇಲ್ಲಿ ಡಿಫ್ರೆಂಟ್ ಕ್ಲೈಂಟ್ ಯಾಕೆ ತೋರಿಸ್ತಾ ಇದ್ದೀನಿ ಅಂದರೆ, ನೀವು ರೈಲ್ವೆ ರಿಸರ್ವೇಷನ್ ಎಕ್ಸಾಂಪಲ್ಲೇ ತೊಗೊಂಡ್ರು ಫಸ್ಟ್ ಸ್ಟೇಷನು, ಸೆಕೆಂಡ್ ಸ್ಟೇಷನು, ಥರ್ಡ್ ಸ್ಟೇಷನ್, ಆ ಥರ there are many stations, ಅಂದರೆ many clients are there accessing a single database. ಯಾವುದದು IRCTC ಡೇಟಾಬೇಸ್. IRCTC ಅಂದರೆ ಇಂಡಿಯನ್ ರೈಲ್ವೆ ರಿಸರ್ವೇಷನ್ ಡೇಟಾಬೇಸ್. ಅದನ್ನು ಆಕ್ಸೆಸ್ ಮಾಡ್ತಿದ್ದಾರೆ. ಅವರು ಆಕ್ಸೆಸ್ ಮಾಡೋದು ಡಿಫ್ರೆಂಟ್ ಕ್ಲೈಂಟ್ಸು, ಬೇರೆ ಕ್ಲೈಂಟ್ಸು ಒಂದೇ ಡೇಟಾ ಬೇಸನ್ನು ಆಕ್ಸೆಸ್ ಮಾಡ್ತಾ ಇದ್ದಾರೆ. ಒನ್ ಥಿಂಗ್, ಆ ಆಕ್ಸೆಸ್ ಮಾಡಬೇಕಾದ್ರೆ ಅವರು ರಿಕ್ವೆಸ್ಟ್ ಕಳಿಸ್ತಾರೆ ಆ್ಯಂಡ್ ಈ ಸರ್ವರ್ ಏನು ಮಾಡುತ್ತೆ, ಅದಕ್ಕೆ ರೆಸ್ಪಾನ್ಸ್ ಕಳಿಸ್ತೆ. ಓಕೆ, ರಿಕ್ವೆಸ್ಟ್ ಆ್ಯಂಡ್ ರೆಸ್ಪಾನ್ಸ್ ಫಾರ್ಮಲ್ಲಿ ಈ ಕ್ಲೈಂಟ್ ಸರ್ವರ್ ಆರ್ಕಿಟೆಕ್ಚರ್ ವರ್ಕ್ ಆಗುತ್ತೆ. ಸೊ ದಟ್ ಈಸ್ ವಾಟ್ 2 ಟೈರ್ ಆರ್ಕಿಟೆಕ್ಚರ್ ಅಂತ. ಇನ್ನೊಂದು ರಿಯಲ್ ಟೈಮ್ ಎಕ್ಸಾಂಪಲ್ ಇದಕ್ಕೆ ತೊಗೋಬೇಕು ಅನ್ನೋದಾದರೆ, ಬ್ಯಾಂಕ್. ನೀವು ಬ್ಯಾಂಕಿಗೆ ಹೋಗ್ತೀರಾ, ಕ್ರೆಡಿಟ್ ಅಥವಾ ಡೆಬಿಟ್ ಮಾಡೋಕ್ಕೆ ಸ್ಲಿಪ್ ತೊಗೊತೀರಾ, ಫಿಲಪ್ ಮಾಡ್ತೀರಾ, ಕೊಡ್ತೀರಾ. ಆ್ಯಂಡ್ ದ ಬ್ಯಾಂಕ್ ಎಂಪ್ಲಾಯಿ, ಓಕೆ, ಬ್ಯಾಂಕಲ್ಲಿ ವರ್ಕ್ ಮಾಡುವಂಥ ಕ್ಲರ್ಕ್ ಏನಿದ್ದಾರೆ, ಆಫೀಸರ್ಸ್ ಏನಿದ್ದಾರೆ, ಅವರು ಯಾರು ಅಂದರೆ ದೇ ಆರ್ ದ ಕ್ಲೈಂಟ್ಸ್. ಅವರು ಇರುವಂಥ ಕಂಪ್ಯೂಟರ್ಸ್ ಏನಿದೆ, ದೇ ಆರ್ ದ ಕ್ಲೈಂಟ್ ಸಿಸ್ಟಮ್ಸ್. ಆ ಕ್ಲೈಂಟ್ ಸಿಸ್ಟಮಲ್ಲಿ ಏನಿದೆ, ಅವ್ರದ್ದೇ ಆದಂಥ ಒಂದು ಅಪ್ಲಿಕೇಶನ್ ಪ್ರೋಗ್ರಾಮ್ ಇಂಟರ್ಫೇಸ್ ಇದೆ. ಏನಕ್ಕೋಸ್ಕರ? ಟು ಆಕ್ಸೆಸ್ ದ ಬ್ಯಾಂಕ್ ಡೇಟಾಬೇಸ್, SBIದ ಡೇಟಾಬೇಸು, ಕೆನರಾದ ಡೇಟಾಬೇಸು, ಆ ಥರ ಬ್ಯಾಂಕಿಂಗ್ ಡೇಟಾಬೇಸನ್ನು ಆಕ್ಸೆಸ್ ಮಾಡೋಕ್ಕೆ ಇದೆ. ಸೊ ಫಾರ್ ಎಕ್ಸಾಂಪಲ್, ಈಗ ನೀವು ಡೆಬಿಟ್ಗೋಸ್ಕರ ಕೊಡ್ತೀರಾ ಅಂತಂದರೆ, ಅಪ್ಲಿಕೇಶನ್ ಕೊಡ್ತೀರಿ ಅಂತಂದರೆ, ಸೊ ಅದು ಏನಾಗುತ್ತೆ, ರಿಕ್ವೆಸ್ಟ್ ಇಸ್ ಸೆಂಟ್ ಥ್ರೂ ದ API, ಅಪ್ಲಿಕೇಶನ್ ಪ್ರೋಗ್ರಾಮ್ ಇಂಟರ್ಫೇಸ್. ಅವರಲ್ಲಿರುವಂಥ ಸಾಫ್ಟ್ವೇರು, ಅದರಲ್ಲಿ ಅವರು ರಿಕ್ವೆಸ್ಟ್ ಕಳಿಸ್ತಾರೆ. ಅದೆಲ್ಲಿಗೆ ಹೋಗುತ್ತೆ ಅಂದರೆ, ಇಟ್ ಗೋಸ್ ಟು ದಿ ಸರ್ವರ್ ಮಷಿನ್. ಇನ್ ದ್ಯಾಟ್ ಇಟ್ ಚೆಕ್ಸ್ ದ್ಯಾಟ್ ಯುವರ್ ಅಕೌಂಟ್ ಕ್ರೆಡೆನ್ಷಿಯಲ್ಸ್, ನಿಮ್ಮ ಅಕೌಂಟ್ ನಂಬರ್ ಯಾವುದು, ಏನು, ಆಮೇಲೆ ಸೊ ಆ ಡೀಟೇಲ್ಸನ್ನು ಚೆಕ್ ಮಾಡುತ್ತೆ. ಅಕೌಂಟ್ ಹೋಲ್ಡರ್ ನೇಮು ಇಟ್ ಈಸ್ ಕರೆಕ್ಟ್ ಅಂದರೆ ಆ ಅಕೌಂಟ್ ಡೀಟೇಲ್ಸ್ ಓಪನ್ ಆಗುತ್ತೆ. ಅಂದರೆ ವಾಟ್ ಎವರ್ ಯು ಹ್ಯಾವ್ ಸೆಂಟ್ ಅ ರಿಕ್ವೆಸ್ಟ್ ನೀವು ಬ್ಯಾಲೆನ್ಸ್ ಚೆಕ್ಗೆ ಕಳಿಸಿದ್ರಿ ಅಂದ್ಕೊಳ್ಳಿ, ಆ ರಿಕ್ವೆಸ್ಟನ್ನು ರೆಸ್ಪಾನ್ಸ್ ಆಗಿ ಕ್ಲೈಂಟಿಗೆ ಬರುತ್ತೆ. ಸೊ ಫಸ್ಟ್ ಕ್ಲೈಂಟಿಗೆ ಈ ಥರ ರಿಕ್ವೆಸ್ಟು ರೆಸ್ಪಾನ್ಸ್ ಆಗುತ್ತೆ. ಸಿಮಿಲರ್ಲಿ ಸೆಕೆಂಡ್ ಕ್ಲೈಂಟ್ ಡೆಬಿಟ್ ಮಾಡ್ತಿದ್ದಾರೆ ಅಂದರೆ ಅಮೌಂಟ್ ಡಿಡಕ್ಟ್ ಆಗುತ್ತೆ. ಸೊ ಆ ಥರದ ರೆಸ್ಪಾನ್ಸು. ಸೊ ಇದು ಕ್ಲೈಂಟ್ ಸರ್ವರ್ ಆರ್ಕಿಟೆಕ್ಚರ್ ಅಂತ ಕರಿತೀವಿ. ಇದನ್ನು ಇಲ್ಲಿ ಮೇನ್ ಅಡ್ವಾಂಟೇಜ್ ಆಫ್ ಕ್ಲೈಂಟ್ ಸರ್ವರ್ ಆರ್ಕಿಟೆಕ್ಚರ್ ಅಂದರೆ, ಈ ಯೂಸರ್ಸ್ ಏನಿದಾರಲ್ಲ ಎಲ್ಲರೂ ಆಥರೈಸ್ಡ್ ಯೂಸರ್ಸೇ. ಫಾರ್ ಎಕ್ಸಾಂಪಲ್, ಬ್ಯಾಂಕಲ್ಲಿ ಕನ್ಸಿಡರ್ ಮಾಡಿದ್ರೆ ಬ್ಯಾಂಕ್ ಎಂಪ್ಲಾಯೀಸ್ ಎಲ್ಲನೂ ಆಥರೈಸ್ಡ್ ಯೂಸರ್ಸ್. ಅಂದರೆ ಎಂಪ್ಲಾಯೀಸನ್ನು ಹೈಯರ್ ಮಾಡಿರ್ತಾರೆ. ಯಾರು ಎಂಪ್ಲಾಯಿ, ಯಾವ ಬ್ಯಾಂಕಲ್ಲಿ, ಏನು ಟೈಮಿಂಗಲ್ಲಿ, ಯಾರು ವರ್ಕ್ ಮಾಡ್ತಿದ್ದಾರೆ, ಅವ್ರ ID ಏನು, ಎಲ್ಲ ಡೀಟೇಲ್ಸು ಇರುತ್ತೆ. ದ ಕ್ರೆಡೆನ್ಷಿಯಲ್ಸ್ ವಿಲ್ ಬಿ ದರ್. ಅದಕ್ಕೆ ಏನಂತೀವಿ ನಾವು, ಆಥರೈಸ್ಡ್ ಯೂಸರ್ಸ್ ಇರ್ತಾರೆ ಇಲ್ಲಿ. ದ ಕ್ಲೈಂಟ್ಸ್, ಆಲ್ ದ ಕ್ಲೈಂಟ್ಸ್ ಆರ್ ಆಥರೈಸ್ಡ್ ಕ್ಲೈಂಟ್ಸ್. ಆ್ಯಂಡ್ ಒನ್ ಮೋರ್ ಥಿಂಗ್ ಏನು ಅಂದರೆ, ದಿಸ್ ಕ್ಲೈಂಟ್ಸ್ ಆರ್ ಲಿಮಿಟೆಡ್, ಅಂದರೆ ಲಿಮಿಟೆಡ್ ನಂಬರ್ ಆಫ್ ಯೂಸರ್ಸ್ ಇರ್ತಾರೆ. ನೀವು ಎಲ್ಲರೂ ಯೂಸ್ ಮಾಡೋದಂಗೆ, ಬರೀ ಬ್ಯಾಂಕ್ ಎಂಪ್ಲಾಯೀಸ್ ಆ ಡೇಟಾಬೇಸನ್ನು ಯೂಸ್ ಮಾಡೋದಂಗೆ. ಎಸ್, ಅದಕ್ಕೋಸ್ಕರ ನಾವು ಏನಂತ ಕರಿತೀವಿ, ಇಲ್ಲಿ ಲಿಮಿಟೆಡ್ ಯೂಸರ್ಸ್ ಇರ್ತಾರೆ. ಸೊ ಅದಕ್ಕೋಸ್ಕರ ಏನಾಗುತ್ತೆ ಅಂದರೆ, ಮೇಂಟೆನೆನ್ಸ್ ಕಾಸ್ಟ್ ರಿಡ್ಯೂಸ್ ಆ್ಯಂಡ್ ಮೇಂಟೆನೆನ್ಸ್ ಬಿಕಮ್ಸ್ ಈಸಿ. ಈ 2 ಟೈರ್ ಆರ್ಕಿಟೆಕ್ಚರಲ್ಲಿ ಈ ಆರ್ಕಿಟೆಕ್ಚರ್, ದೀಸ್ ಟೈಪ್ ಆಫ್ ಆರ್ಕಿಟೆಕ್ಚರ್ ಮೇಂಟೆನೆನ್ಸ್ ಏನಿದೆಯಲ್ಲ, ಇಟ್ ಬಿಕಮ್ಸ್ ಈಸಿ. ಬಟ್ ಇಲ್ಲಿ ಪ್ರಾಬ್ಲಮ್ ಏನು ಅಂದರೆ, ಸ್ಕೇಲಬಿಲಿಟಿ. ನೀವು ಯಾವುದೇ ಒಂದು ಡೇಟಾಬೇಸನ್ನು ತೊಗೊಂಡಾಗ ಲಿಮಿಟೆಡ್ ನಂಬರ್ ಆಫ್ ಯೂಸರ್ಸ್ಗೆ ಡೇಟಾಬೇಸ್ ಮಾಡಿದ್ರೆ, ನವಡೇಸ್ ದೇ ಆರ್ ನಾಟ್ ಗೋಯಿಂಗ್ ಟು ಬಿ ಕನ್ಸಿಡರ್. ದ ಹ್ಯೂಜ್ ನಂಬರ್ ಆಫ್ ಯೂಸರ್ಸ್ ಆರ್ ಯೂಸಿಂಗ್ ದ ಸೇಮ್ ಡೇಟಾ ಆ್ಯಂಡ್ ಅಟ್ ಎನಿ ಟೈಮ್, ಅವ್ರಿಗೆ ಯಾವಾಗ ಬೇಕೋ ಅವಾಗ 24/7 ದ ಡೇಟಾಬೇಸ್ ಮಸ್ಟ್ ಬಿ ಅವೈಲೇಬಲ್ ಆ್ಯಂಡ್ ಈಸಿ ಆಕ್ಸೆಸ್ ಆಗಬೇಕು ಆ್ಯಂಡ್ ಕ್ವಿಕ್ ಆಕ್ಸೆಸ್ ಆಗಬೇಕು. ಆ್ಯಂಡ್ ಹ್ಯೂಜ್ ನಂಬರ್ ಆಫ್ ಪೀಪಲ್ ಆರ್ ಯೂಸಿಂಗ್ ದ ಸೇಮ್ ಡೇಟಾಬೇಸ್ ಆ್ಯಂಡ್ ಇನ್ ಡಿಫ್ರೆಂಟ್ ಲೊಕೇಶನ್ಸ್ ದೇ ಆರ್ ಯೂಸಿಂಗ್ ದ ಡೇಟಾಬೇಸ್. ಇವೆಲ್ಲನೂ ನಮಗೆ ಪಾಸಿಬಿಲಿಟೀಸ್ ಆಗಬೇಕು ಅಂದರೆ,
ವಿಚ್ ಈಸ್ ನಾಟ್ ಪಾಸಿಬಲ್ ವಿತ್ ಟೂ ಟೈರ್ ಆರ್ಕಿಟೆಕ್ಚರ್. ಟೂ ಟೈರ್ ಆರ್ಕಿಟೆಕ್ಚರಲ್ಲಿ ಈ ಥರದ ಪಾಸಿಬಿಲಿಟೀಸ್ ಆಗೋಕ್ಕೆ ಸಾಧ್ಯ ಇಲ್ಲ. ವೈ? ಬಿಕಾಸ್ ಇನ್ ದ ಸೆನ್ಸ್ ಇನ್ ದ ಟೂ ಟೈರ್ ಆರ್ಕಿಟೆಕ್ಚರ್ ಇಟ್ ಈಸ್ ಫಾರ್ ಮೆಂಟ್ ಫಾರ್ ದ ಲಿಮಿಟೆಡ್ ಯೂಸರ್ಸ್, and here application program interface is working to get your request, to perform for your request. So API has to work for different machines. Then when huge users are using it, then API could not able to get the proper responses. So ಆ ಥರದ್ದು ಪ್ರಾಬ್ಲಮ್ಸ್ ವಿ ಆರ್ ಗೆಟಿಂಗ್ ಇನ್ ಅ ಟೂ ಟೈರ್ ಆರ್ಕಿಟೆಕ್ಚರ್. ಐ ಮೀನ್ಸ್ ದ ಸ್ಕೇಲಾಬಿಲಿಟಿ ಅಂದರೆ ನಂಬರ್ ಆಫ್ ಯೂಸರ್ಸ್ ಇಲ್ಲಿ ಏನಾಗುತ್ತೆ, ಕಡಿಮೆ ಇದೆ. ಆಥರೈಸ್ಡ್ ಯೂಸರ್ಸ್ ಇದೆ, ಅದಕ್ಕೋಸ್ಕರ ಮೇಂಟೆನೆನ್ಸ್ ಈಸಿ ಆಗುತ್ತೆ. ದಿಸ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಅ ಕ್ಲೈಂಟ್ ಸರ್ವರ್ ಆರ್ಕಿಟೆಕ್ಚರ್ ಅಂತಲೂ ಕರಿತೀವಿ. ಓಕೆ, ದ ಟೂ ಟೈರ್ ಆರ್ಕಿಟೆಕ್ಚರ್ ಇನ್ಕ್ಲೂಡ್ಸ್ ಆನ್ ಅಪ್ಲಿಕೇಶನ್ ಲೇಯರ್. ಅದು ಅಪ್ಲಿಕೇಶನ್ ಲೇಯರ್ ಇಲ್ಲಿ ತೋರಿಸ್ತಿದ್ದಲ್ಲ ಎಕ್ಸಾಂಪಲ್, ಅಪ್ಲಿಕೇಶನ್ ಲೇಯರ್ ಬಿಟ್ವೀನ್ ದ ಯೂಸರ್ ಆ್ಯಂಡ್ ದ DBMS, ಆ್ಯಂಡ್ ವಿಚ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ಅಪ್ಲಿಕೇಶನ್ ಲೇಯರ್ ಅಂತ ಕರಿಬೋದು, ಆರ್ ಅಪ್ಲಿಕೇಶನ್ ಇಂಟರ್ಫೇಸ್ ಅಂತ ಕರಿಬೋದು ನೀವು, ಆರ್ API ಅಪ್ಲಿಕೇಶನ್ ಪ್ರೋಗ್ರಾಮ್ ಇಂಟರ್ಫೇಸ್ ಅಂತಲೂ ಕರಿಬೋದು. ಓಕೆ, ವಿಚ್ ವರ್ಕ್ಸ್ ಫಾರ್ ದ ಯೂಸರ್ ರಿಕ್ವೆಸ್ಟ್ ಟು the database management system and then sends the response from the request. ಏನು ಮಾಡುತ್ತೆ API ಏನು ಮಾಡುತ್ತೆ, ನೀವು ಕೊಟ್ಟಿರುವಂಥ ರಿಕ್ವೆಸ್ಟನ್ನು, ಅಂದರೆ ನೀವೇನು ಫಾರ್ಮ್ ತುಂಬಿಕೊಟ್ಟಿರ್ತೀರ ಆವಾಗ ಟಿಕೆಟ್ ರಿಸರ್ವೇಷನ್ ಮಾಡೋಕ್ಕೆ ಕೂತಿರ್ತಾರಲ್ಲ ಆಫೀಸರ್ ಕ್ಲರ್ಕ್, ಅವ್ರು ಏನು ಮಾಡ್ತಾರೆ ಅದನ್ನು ನಿಮ್ಗೆ ಎಂಟ್ರಿ ಏನು ಮಾಡ್ತಾರೆ, ಹಿ ಈಸ್ ಅ ಕ್ಲೈಂಟ್. ಅವರು ಎಂಟ್ರಿ ಮಾಡಿರೋದನ್ನು ಎಲ್ಲಿಗೆ ಒಯ್ಯುತ್ತೆ, ಸರ್ವರ್ ಸಿಸ್ಟಮ್ಗೆ ಅಂದರೆ ಡೇಟಾಬೇಸ್ ಸಿಸ್ಟಮ್ಗೆ ಒಯ್ಯುತ್ತೆ. ಅಲ್ಲಿಂದ ರೆಸ್ಪಾನ್ಸ್ ಮತ್ತು ನಿಮಗೆ ಬರಬೇಕು, ಅಂದರೆ ಕ್ಲೈಂಟಿಗೆ ಬರಬೇಕು ಅನ್ನೋದಾದರೆ ಅದನ್ನು ಮಾಡೋಕ್ಕೆ ಟೂ ಟೈರ್ ಆರ್ಕಿಟೆಕ್ಚರ್ ಹ್ಯಾಸ್ ದ ಅಪ್ಲಿಕೇಶನ್ API ಅಪ್ಲಿಕೇಶನ್ ಪ್ರೋಗ್ರಾಮ್ ಇಂಟರ್ಫೇಸ್, ಅದು ಇಂಟರ್ಫೇಸು ಅಥವಾ ಅಪ್ಲಿಕೇಶನ್ ಲೇಯರ್ ಅಂತ ಕರಿತೀವಿ. ಓಕೆ, ಇದು ಯಾವ ಥರ ಆಗುತ್ತೆ, ವಿತ್ ದ ವಾಟ್ ಹೆಲ್ಪ್ ದೇ ಆರ್ ಗೋಯಿಂಗ್ ಟು ಬಿ ಡೂಯಿಂಗ್ ವಿತ್ ದ ಹೆಲ್ಪ್ ಆಫ್ ಐದರ್ JDBC ಆರ್ ODBC ಅಂದರೆ ಓಪನ್ ಡೇಟಾಬೇಸ್ ಕನೆಕ್ಟಿವಿಟಿ. ಅಲ್ಲಿ ಕನೆಕ್ಷನ್ ಎಸ್ಟಾಬ್ಲಿಷ್ಮೆಂಟ್ ಮಾಡಿರ್ತಾರೆ. ಓಕೆ, ಕನೆಕ್ಷನ್ ಎಸ್ಟಾಬ್ಲಿಷ್ಮೆಂಟ್ ಕ್ಲೈಂಟಿಗೆ ಮತ್ತು ಸರ್ವರ್ಗೆ ಕನೆಕ್ಷನ್ ಎಸ್ಟಾಬ್ಲಿಷ್ಮೆಂಟ್ ಆಗಿರುತ್ತೆ. ಆ ಎಸ್ಟಾಬ್ಲಿಷ್ಡ್ ಕನೆಕ್ಷನ್ ಥ್ರೂ ವಿತ್ API ಏನು ನಾವು ಯೂಸ್ ಮಾಡ್ತಿದ್ದೀವಿ, ಆ API ಅಲ್ಲಿಂದ ಡೇಟಾವನ್ನು ಫೆಚ್ ಮಾಡೋದಾಗಿರ್ಬೋದು, ಸ್ಟೋರ್ ಮಾಡಿರೋದಾಗಿರೋದು. ಸೊ ವಿಚ್ ಈಸ್ ಗೋಯಿಂಗ್ ಟು ಬಿ ಪರ್ಫಾರ್ಮಿಂಗ್. ಮೋಸ್ಟ್ DBMS ವೆಂಡರ್ಸ್ ಪ್ರೊವೈಡ್ಸ್ ದ ODBC ಡ್ರೈವರ್ಸ್, ಅಂದರೆ ಮೆನಿ ಆಫ್ ದಿ ಡೇಟಾಬೇಸ್ ವೆಂಡರ್ಸ್ ಏನಿರ್ತಾರೆ ಅವರು ವಿತ್ ODBC ಡ್ರೈವರ್ಸನ್ನು ಕೊಟ್ಟಿರ್ತಾರೆ. ಸೊ ಥ್ರೂ ದ್ಯಾಟ್ ಯು ಕ್ಯಾನ್ ಕಮ್ಯುನಿಕೇಟ್. ಇಲ್ಲಿ ನಿಮಗೆ ಡಿಸ್ಅಡ್ವಾಂಟೇಜ್ ಗೊತ್ತಾಯ್ತಲ್ಲ, ಸ್ಕೇಲಾಬಿಲಿಟಿ ಆ್ಯಂಡ್ ಸೆಕ್ಯೂರಿಟಿ ಡೈರೆಕ್ಟ್ಲಿ ಆಕ್ಸೆಸ್ ಮಾಡ್ತಿದ್ದೀರಾ ಅಂತಂದಾಗ ಸೊ ಸೆಕ್ಯೂರಿಟಿ ವಿಲ್ ಬಿ ಲೆಸ್ ರೈಟ್, ನಿಮಗೆ ಯಾವುದೂ ಕನ್ಸಿಡರೇಷನ್ ಇರೋಲ್ಲ. ಬಟ್ ಇಲ್ಲಿ ಏನಕ್ಕೆ ಆ ಸೆಕ್ಯೂರಿಟಿ ರೆಡ್ಯೂಸ್ ಇದೆ ಇಲ್ಲಿ ಅಂತಂದರೆ, ಯೂಸ್ ಮಾಡೋರು ಯಾರು, ಅಥರೈಸ್ ಯೂಸರ್ಸೇ. ಸೊ ಅದಕ್ಕೆ ಅವರು ಡೇಟಾಬೇಸ್ಗೆ ಜಾಸ್ತಿ ಸೆಕ್ಯೂರಿಟಿಯನ್ನು ಥಿಂಕ್ ಮಾಡಿಲ್ಲ, ಡೇಟಾಬೇಸ್ಗೆ ಸೆಕ್ಯೂರಿಟಿ ಇರಬೇಕು ಅನ್ನೋದನ್ನು ಥಿಂಕ್ ಮಾಡಿಲ್ಲ. ಯಾಕಂದರೆ ಯೂಸ್ ಮಾಡೋರೆಲ್ಲ ಯಾರು ಅಂತ ಗೊತ್ತಿರುತ್ತೆ. ಸೊ ಅದಕ್ಕೆ ಸೆಕ್ಯೂರಿಟಿ ಬಗ್ಗೆ ಯೂಸಸ್ ಇರಲ್ಲ. ಬಟ್ ಯೂಸ್ ಮಾಡದೇ ಇರೋರು, ಅಂದರೆ ಯೂಸರ್ಸನ್ನು ತೊಗೊಂಡ್ರಿ ನೀವು, ತುಂಬ ಜನ ಎಕ್ಸೆಸ್ ಮಾಡ್ತಾ ಇದ್ದಾರೆ, ನಿಮ್ಮ ಕಂಟ್ರೋಲೇ ಇಲ್ಲ ಯೂಸರ್ಸು ಅಂದಾಗ, ಫಾರ್ ಎಕ್ಸಾಂಪಲ್ ಈಗ ಫ್ಲಿಪ್ಕಾರ್ಟು, ಅಮೆಝಾನು, ಫೇಸ್ಬುಕ್ ಅಕೌಂಟು ಅಂದಾಗ ಇಂಥದ್ದೆಲ್ಲ ಡೇಟಾಬೇಸಸ್ ಅವೆಲ್ಲ ತೊಗೊಂಡ್ರೆ ಅಲ್ಲಿ ನಿಮ್ಗೆ ಎಷ್ಟು ಜನ ಯೂಸರ್ಸ್ ಲಾಗಿನ್ ಆಗ್ತಿದ್ದಾರೆ, ಎಷ್ಟು ಜನ ಆ್ಯಕ್ಸೆಸ್ ಮಾಡ್ತಿದ್ದಾರೆ, 24/7 ಯೂಸ್ ಮಾಡ್ತಿದ್ದಾರೆ. ಆವಾಗ ನಿಮ್ಗೆ ಏನಾಗುತ್ತೆ, ಕಂಟ್ರೋಲ್ ಇರಲ್ಲ ಯಾರ ಮೇಲೆ, ಯೂಸರ್ಸ್ ಮೇಲೆ, ಕ್ಲೈಂಟ್ ಮೇಲೆ. ವೆರಸ್ ಈ ಟೂ ಟೈರ್ ಆರ್ಕಿಟೆಕ್ಚರಲ್ಲಿ ಕಂಟ್ರೋಲ್ ಇದೆ, ಅಂದರೆ ಬ್ಯಾಂಕ್ ಎಂಪ್ಲಾಯಿ, IRCTC ಎಂಪ್ಲಾಯಿ, ರಿಸರ್ವೇಷನ್ ಮಾಡುವಂಥ ಎಂಪ್ಲಾಯೀಸು, ಅವ್ರ ಮೇಲೆ ನಿಮ್ಗೆ ಕಂಟ್ರೋಲ್ ಇದೆ, ಆಥರೈಸ್ಡ್ ಯೂಸರ್ಸ್ ಇದ್ದಾರೆ. ಬಟ್ ಈ ಫೇಸ್ಬುಕ್ ಅಕೌಂಟ್ ಇರ್ಬೋದು, ಆರ್ ಎಲ್ಸ್ ನೀವು ಯಾವುದೇ ಶಾಪಿಂಗ್ ಕಾರ್ಟ್, ಅಮೆಝಾನ್, ಫ್ಲಿಪ್ಕಾರ್ಟ್ ಈ ಥರದ್ದೆಲ್ಲ ಕನ್ಸಿಡರ್ ಮಾಡಿದಾಗ ಯು ಡೋಂಟ್ ಹ್ಯಾವ್ ಕಂಟ್ರೋಲ್ ಆನ್ ಅ ಕ್ಲೈಂಟ್ಸ್. ಸೊ ಅಟ್ ದ್ಯಾಟ್ ಮೂಮೆಂಟ್ ದ ಸೆಕ್ಯೂರಿಟಿ ಇಶ್ಯೂಸ್ ಅರೈಸಸ್ ವಿಚ್ ಈಸ್ ನಾಟ್ ಪಾಸಿಬಲ್ ವಿತ್ ದ ಟೂ ಟೈರ್ ಆರ್ಕಿಟೆಕ್ಚರ್. ಇವೆಲ್ಲ ಏನು ಡಿಸ್ಅಡ್ವಾಂಟೇಜಸ್ ಅದಾವಲ್ಲ ಅದನ್ನು ನಾವು 3 ಟೈರ್ ಆರ್ಕಿಟೆಕ್ಚರಲ್ಲಿ ಓವರ್ಕಮ್ ಮಾಡ್ಬೋದು. ಸೊ ನಾನು ಹೇಳ್ದಂಗೆ ಈ ಸದ್ಯಕ್ಕೆ ಏನು ಯೂಸ್ ಮಾಡ್ತಿದ್ದೀವಲ್ಲ, ಆನ್ಲೈನ್ ಬ್ಯಾಂಕಿಂಗ್ ಸಿಸ್ಟಮ್ ಈಸ್ ಅ 3 ಟೈರ್ ಆರ್ಕಿಟೆಕ್ಚರ್. ವೆರಾಸ್ ನೀವು ಬ್ಯಾಂಕಿಗೆ ಹೋಗಿ ಯೂಸ್ ಮಾಡಿದ್ರೆ, ಬ್ಯಾಂಕಲ್ಲಿ ಎಂಪ್ಲಾಯಿ ಏನು ಯೂಸ್ ಮಾಡ್ತಿದ್ದಾರಲ್ಲ ಆ ಸಾಫ್ಟ್ವೇರು, ಅದನ್ನು ನಾವು ಕನ್ಸಿಡರ್ ಮಾಡಿದರೆ ಅದು 2 ಟೈರ್ ಆರ್ಕಿಟೆಕ್ಚರ್ ಆಗುತ್ತೆ. ಅದು 3 ಟೈರ್ ಅಲ್ಲ. ನೀವು ನಿಮ್ಮ ಮೊಬೈಲಲ್ಲಿ ಒಂದು GUI ಹಾಕ್ಕೊತೀರಾ, ಆ GUI ಥ್ರೂ ನೀವು ಆಕ್ಸೆಸ್ ಮಾಡ್ತೀರಾ ಅನ್ನೋದಾದರೆ ಅದು ಆನ್ಲೈನ್ ಬ್ಯಾಂಕಿಂಗ್ ಆ್ಯಪ್, ಪೇಟಿಎಮ್ ಇರ್ಬೋದು, ಈ ಥರದ್ದು ಏನೇನಿದಾವಲ್ಲ ಅವೆಲ್ಲ ಕನ್ಸಿಡರ್ ಮಾಡಿದಾಗ ಇಟ್ ಈಸ್ ಆಫ್ ಅ 3 ಟೈರ್ ಆರ್ಕಿಟೆಕ್ಚರ್, 3 ಟೈರ್ DBMS ಆರ್ಕಿಟೆಕ್ಚರ್. ಅಲ್ಲಿನೂ ಸೇಮ್ ನಿಮ್ಮ ಅಕೌಂಟ್ ಕ್ರೆಡೆನ್ಷಿಯಲ್ಸೇ ಆಕ್ಸೆಸ್ ಆಗುತ್ತೆ, ಅದೇ ಡೇಟಾಬೇಸನ್ನೇ ಆಕ್ಸೆಸ್ ಆಗುತ್ತೆ. ಬಟ್ ಏನಂದರೆ ಅಲ್ಲಿ ದ 3 ಟೈರ್ 3 ಲೆವೆಲ್ಸ್ ವಿಲ್ ಬಿ ದೇರ್, ಲೇಯರ್ಸ್ ವಿಲ್ ಬಿ ದೇರ್, 3 ಲೇಯರ್ಸ್ ವಿಲ್ ಬಿ ದೇರ್ ಟು ಆಕ್ಸೆಸ್ ದ ಡೇಟಾಬೇಸ್. ಸೊ ಅದಕ್ಕೆ ನಾವು ಏನಂತ ಕರಿತೀವಿ, ಎನಿ ವೆಬ್ ಅಪ್ಲಿಕೇಶನ್ಸ್ ತೊಗೊಂಡ್ರೆ ಎಲ್ಲನೂ 3 ಟೈರ್ ಆರ್ಕಿಟೆಕ್ಚರ್ಸೇ. ನೀವು ಫ್ಲಿಪ್ಕಾರ್ಟು, ಅಮೆಝಾನು, ಫೇಸ್ಬುಕ್ಕು, ಸೊ ಎನಿಥಿಂಗ್ ಇಫ್ ಯು ಕನ್ಸಿಡರ್ ಥ್ರೂ ದ ವೆಬ್
ಆಲ್ ಆರ್ ಕನ್ಸಿಡರ್ಡ್ ಆಸ್ ಅನ್ 3 ಟೈರ್ ಆರ್ಕಿಟೆಕ್ಚರ್ ಅಂತ ಕರಿತೀವಿ. ಇಲ್ಲಿ ಎಕ್ಸ್ಟೆನ್ಷನ್ 2 ಟೈರ್ ಆರ್ಕಿಟೆಕ್ಚರಲ್ಲಿ ಏನಾಗ್ತಾ ಇತ್ತು ಅಂದರೆ, ವಿ ಹ್ಯಾವ್ ಅನ್ ಅಪ್ಲಿಕೇಶನ್ ಲೇಯರ್ ವಿಚ್ ಕ್ಯಾನ್ ಬಿ ಆಕ್ಸೆಸ್ ಪ್ರೋಗ್ರಾಮೆಟಿಕಲಿ ಆ್ಯಂಡ್ ಪರ್ಫಾರ್ಮ್ ದ ವೇರಿಯಸ್ ಆಪರೇಷನ್ಸ್ ಆನ್ ದ DBMS, and this application generally understands the database access language and process end user request to the DBMS. ಇಲ್ಲಿ ಏನಾಗ್ತಾ ಇತ್ತು ಅಂದರೆ, that we had a API ಅಪ್ಲಿಕೇಶನ್ ಪ್ರೋಗ್ರಾಮ್ ಇಂಟರ್ಫೇಸ್ ಇರ್ತಿತ್ತು. ಪ್ರೋಗ್ರಾಮೆಟಿಕಲಿ ಏನು ಕ್ವೆರೀಸ್ ಬರೀತಿದ್ರೆ ಆ ಕ್ವೆರಿಯನ್ನು ಪ್ರೊಸೆಸ್ ಮಾಡಿ ಡೇಟಾಸನ್ನು ಸರ್ವರ್ಲಿಂದ ಕ್ಲೈಂಟಿಗೆ ಫೆಚ್ ಆಗ್ತಾಯಿತ್ತು ಆ್ಯಂಡ್ ಕ್ಲೈಂಟ್ ರಿಕ್ವೆಸ್ಟ್ ಸರ್ವರ್ಗೆ ಹೋಗ್ತಾಯಿತ್ತು. ಈ ಥರದ ಪ್ರೊಸೆಸ್ ನಡೀತಾಯಿತ್ತು. ವೆರಾಸ್ ಇನ್ 3 ಟೈರ್ ಆರ್ಕಿಟೆಕ್ಚರಲ್ಲಿ ಏನಾಗುತ್ತೆ ಅಂದರೆ, ಇನ್ ಆ್ಯನ್ ಅಡಿಷ್ನಲ್ ಪ್ರೆಸೆಂಟೇಷನ್ ಆರ್ GUI ಲೇಯರ್ ಈಸ್ ಆ್ಯಡೆಡ್. ಇಲ್ಲಿ ನೋಡಿ ಡೈಗ್ರಾಮಲ್ಲಿ, ಇಲ್ಲಿ ಇನ್ ಬಿಟ್ವೀನ್ API ಮತ್ತು ಅಪ್ಲಿಕೇಶನ್ ಪ್ರೋಗ್ರಾಮ್ ಇಂಟರ್ಫೇಸು ಮತ್ತು ಇಲ್ಲಿ ನಮಗೆ GUI ಇದೆ, ದಟ್ ಈಸ್ ವಾಟ್ ಅ ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್. ಇನ್ನೊಂದು ನಾವು ಇಂಟರ್ಫೇಸನ್ನು ತೊಗೊತೀವಿ. ಆ ಇಂಟರ್ಫೇಸ್ ಏನು ಮಾಡೋದು, ಬಟ್ ಈ ಆರ್ಕಿಟೆಕ್ಚರಲ್ಲಿ ದ ಸ್ಕೇಲಬಿಲಿಟಿ ಈಸ್ ಅ ಹೈ, ಅಂದರೆ ಯೂಸರ್ಸ್ ಆರ್ ಯೂಸಿಂಗ್ ಆಲ್ ದ ಟೈಮ್ ಆ್ಯಂಡ್ ಎನಿವೇರ್ ದೇ ವಾಂಟ್, ಎಲ್ಲಿ ಬೇಕೋ ಅಲ್ಲೇ. ಅಂದರೆ ಡಿಸೆಂಟ್ರಲೈಸ್ಡ್ ಡೇಟಾಬೇಸ್ ಇರುತ್ತೆ, ಡಿಸ್ಟ್ರಿಬ್ಯೂಟೆಡ್ ಡೇಟಾಬೇಸ್ ಇರುತ್ತೆ, ಎಲ್ಲಿ ಬೇಕಲ್ಲಿ ಯೂಸ್ ಮಾಡ್ತಿರ್ತಾರೆ. ಆ್ಯಂಡ್ ಆ ಡೇಟಾಬೇಸನ್ನು ಅದಕ್ಕೆ ಇನ್ನೊಂದು ಇಂಟರ್ಫೇಸ್ ಇರುತ್ತೆ, GUI ಅನ್ನೋದು ಇಂಟರ್ಫೇಸು. ಈ ಇಂಟರ್ಫೇಸಲ್ಲಿ ಏನು ಹಾಕಿರ್ತಾರೆ ಅಂದರೆ ಸೆಕ್ಯೂರಿಟಿ ಮೆಜರ್ಸು ಇರುತ್ತೆ. ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ ಸೆಕ್ಯೂರಿಟಿ ಮೆಜರ್ಸ್. ಬ್ಯಾಂಕಿಂಗ್ ಅಪ್ಲಿಕೇಶನ್, ಆನ್ಲೈನ್ ಬ್ಯಾಂಕ್ ಅಪ್ಲಿಕೇಶನ್ ನೀವು ತೊಗೊಂಡ್ರೆ ವಿಚ್ ಹ್ಯಾಸ್ ಅ ಹೈಲಿ ಸೆಕ್ಯೂರ್ಡ್ ಆ್ಯಪ್. ಆ ಹೈಲಿ ಸೆಕ್ಯೂರ್ಡ್ ಆ್ಯಪ್ ಇರುತ್ತೆ, ಅದರಲ್ಲಿ ನೀವು ಏನೇ ಕ್ರೆಡೆನ್ಸಿಯಲ್ಸ್ ಹಾಕಿದರೆ ದಟ್ ಆರ್ ಎನ್ಕ್ರಿಪ್ಟೆಡ್. ಅಂದರೆ ಯಾರೇ ಹ್ಯಾಕ್ ಮಾಡಿದ್ರು ಡೇಟಾಸ್, ದೇ ಆರ್ ನಾಟ್ ಗೋಯಿಂಗ್ ಟು ಸಿ ದ ಇನ್ಫಾರ್ಮೇಷನ್, ಅವ್ರಿಗೆ ಇನ್ಫಾರ್ಮೇಷನ್ ಸಿಗೋದಿಲ್ಲ. ಸೊ ಅದಕ್ಕೆ ಇಟ್ ಈಸ್ ಅ ಮೋರ್ ಸೆಕ್ಯೂರ್ಡ್ ದ್ಯಾನ್ ದ 2 ಟೈರ್ ಆರ್ಕಿಟೆಕ್ಚರ್. 2 ಟೈರ್ ಆರ್ಕಿಟೆಕ್ಚರಲ್ಲಿ ಸೆಕ್ಯೂರಿಟಿಯನ್ನು ಕಾಂಪ್ರಮೈಸ್ ಮಾಡ್ಕೊಂಡಿರೋದು ಏನಕ್ಕೆ ಅಂದರೆ, ಅಲ್ಲಿ ಯೂಸರ್ಸ್ ಯಾರು ಇರ್ತಾರೆ ಅಂದರೆ ಅವ್ರಿಗೆ ಬೇಕಾದ ಯೂಸರ್, ಅಂದರೆ ಅಥರೈಸ್ಡ್ ಯೂಸರ್ಸೇ ಇರ್ತಾರೆ, ಎಂಪ್ಲಾಯೀಸ್ ಇರ್ತಾರೆ. ಸೊ ಅದಕ್ಕೋಸ್ಕರ ಸೆಕ್ಯೂರಿಟಿಯನ್ನು ಕಾಂಪ್ರಮೈಸ್. ಬಟ್ 3 ಟೈರ್ ಆರ್ಕಿಟೆಕ್ಚರಲ್ಲಿ ಸೆಕ್ಯೂರಿಟಿ ಕಾಂಪ್ರಮೈಸ್ ಇಲ್ಲ. ಆ GUIಯಲ್ಲಿ ಹೈಲಿ ಸೆಕ್ಯೂರಿಟಿಯನ್ನು ಇಂಪ್ಲಿಮೆಂಟ್ ಮಾಡಿರ್ತಾರೆ, ಒಂದು ಥಿಂಗು. ಸೆಕೆಂಡ್ ಥಿಂಗ್, ರಿಕ್ವೆಸ್ಟ್ ರೆಸ್ಪಾನ್ಸ್ ಈಸಿ ಆಗುತ್ತೆ. ಅಂದರೆ ಈ ಅಪ್ಲಿಕೇಶನ್ ಇರೋದ್ರಿಂದ ಆ ಅಪ್ಲಿಕೇಶನ್ ಥ್ರೂ ನೀವು ರಿಕ್ವೆಸ್ಟ್ ಕಳಿಸ್ತೀರಾ, ಅಲ್ಲಿಂದ ನಿಮಗೆ ರೆಸ್ಪಾನ್ಸ್ ಬರುತ್ತೆ. ಡೈರೆಕ್ಟ್ಲಿ ಡೇಟಾಬೇಸ್ ಸರ್ವರ್ ಏನಿತ್ತಲ್ಲ, ಸರ್ವರ್ ಪ್ರೊಸೆಸ್ ಮಾಡಲ್ಲ. ಸರ್ವರ್ ಏನು ಮಾಡುತ್ತೆ, ಏನು ರಿಕ್ವೆಸ್ಟ್ ಬರುತ್ತೆ ಅದನ್ನು ಅಷ್ಟೇ ಇಮಿಡಿಯೇಟ್ಲಿ. ಬಟ್ ಅಲ್ಲೇನಾಗ್ತಾ ಇತ್ತು ಅಂದರೆ 2 ಟೈರ್ ಆರ್ಕಿಟೆಕ್ಚರಲ್ಲಿ ಏನಾಗುತ್ತೆ ಅಂದರು, ಸರ್ವರೇ ಪ್ರೊಸೆಸ್ ಮಾಡ್ತಾಯಿತ್ತು. ಸೊ ಇಟ್ ವಾಸ್ ಅ ಪ್ರಾಬ್ಲಮ್. ಏನು ಬೇಕು ಅನ್ನೋದು ಅಲ್ಲಿ ಪ್ರಾಬ್ಲಮ್ ಆಗ್ತಾಯಿತ್ತು. ಸೊ ದ್ಯಾಟ್ ವಿಚ್ ದ ಪ್ರಾಬ್ಲಮ್ ಹ್ಯಾಸ್ ಬಿನ್ ಓವರ್ಕಮ್ ಇನ್ 3 ಟೈರ್ ಆರ್ಕಿಟೆಕ್ಚರ್. ಈ ಎರಡು ಆರ್ಕಿಟೆಕ್ಚರ್ ಏನಿದೆ ಅಲ್ಲ, ಸೊ ಬೇಸ್ಡ್ ಆನ್ ದ, ನಾ ಹೇಳೋಕ್ಕಾಗಲ್ಲ 2 ಟೈರ್ ಆರ್ಕಿಟೆಕ್ಚರ್ ಔಟ್ಡೇಟೆಡ್ ಆಗಿದೆ, 1 ಟೈರ್ ಆರ್ಕಿಟೆಕ್ಚರ್ ಯೂಸೇ ಮಾಡಲ್ಲ, 3 ಟೈರ್ ಆರ್ಕಿಟೆಕ್ಚರೇ ಯೂಸ್ ಮಾಡೋದು ವಿಚ್ ಇಸ್ ದ ಬೆಸ್ಟ್ ಒನ್ ಅಂತ. ಇಲ್ಲ, ಇಟ್ಸ್ ನಾಟ್ ಲೈಕ್ ದಟ್. ನಿಮಗೆ ಲಿಮಿಟೆಡ್ ನಂಬರ್ ಆಫ್ ಯೂಸರ್ಸ್ ಇದ್ದಾಗ 3 ಟೈರ್ ಆರ್ಕಿಟೆಕ್ಚರ್ ಹಾಕೊಂಡ್ರೆ ಮೇಂಟೆನೆನ್ಸ್ ಕಾಸ್ಟ್ ಹೈ ಆಗುತ್ತೆ. ಸೊ ಅವಾಗ ನೀವು 3 ಟೈರ್ ಆರ್ಕಿಟೆಕ್ಚರನ್ನು ಫಾಲೋ ಮಾಡೋದು ಬೆಸ್ಟ್ ವೇ. ಈಗ ನಿಮ್ಗೆ ಯಾವುದೂ ಬೇಕಾಗೇ ಇಲ್ಲ, ಲಿಮಿಟೆಡ್ ಡೇಟಾ ಇದೆ, ಡೈರೆಕ್ಟ್ಲಿ ಎಕ್ಸೆಸ್ ಮಾಡ್ತೀನಿ ಅನ್ನೋದಾದರೆ 1 ಟೈರ್ ಆರ್ಕಿಟೆಕ್ಚರ್ ಇಸ್ ಇನಫ್. ಯಾವುದು APIನೂ ಬೇಕಾಗಿಲ್ಲ. ವೆರಾಸ್ ಈ ಹ್ಯೂಜ್ ನಂಬರ್ ಆಫ್ ಯೂಸರ್ಸ್ ಇದ್ದಾರೆ, ಸೆಕ್ಯೂರಿಟಿ ಯೂಸ್ ಆಗುತ್ತೆ, ಸ್ಕೇಲಬಿಲಿಟಿ ಹೈ ಇದೆ ಅಂದಾಗ, ಸೊ ಯು ಮಸ್ಟ್ ಗೋ ಥ್ರೂ ದ 3 ಟೈರ್ ಆರ್ಕಿಟೆಕ್ಚರ್. ಈ ಯಾವುದೇ ಆರ್ಕಿಟೆಕ್ಚರ್ಸ್ ಇರ್ಬೋದು, ದಿಸ್ ಆರ್ ದ ಅಪ್ಲಿಕೇಶನ್ ಡಿಪೆಂಡೆಂಟ್ಸ್. ಇವೆಲ್ಲ ಏನಾಗುತ್ತೆ ಅಂದರೆ ಅಪ್ಲಿಕೇಶನ್ ಡಿಪೆಂಡೆಂಟ್ ಆಗುತ್ತೆ. ನೀವು ಯಾವ ಅಪ್ಲಿಕೇಶನ್ಸಿಗೆ ಡೇಟಾಬೇಸನ್ನು ಕ್ರಿಯೇಟ್ ಮಾಡ್ತಿದ್ದೀರಾ ಅದರ ಮೇಲೆ ಆ ಪರ್ಟಿಕ್ಯುಲರ್ ಆರ್ಕಿಟೆಕ್ಚರನ್ನು ಸೆಲೆಕ್ಟ್ ಮಾಡಬೇಕು. ಈಗ ವೆಬ್ ಅಪ್ಲಿಕೇಶನ್ಸ್ ಕ್ರಿಯೇಟ್ ಮಾಡ್ತಿದ್ದೀರಾ ಅಂದರೆ ಎಸ್, ನೀವು ಯು ಹ್ಯಾವ್ ಟು ಗೋ ವಿತ್ 3 ಟೈರ್ ಆರ್ಕಿಟೆಕ್ಚರ್. ಇಲ್ಲ ಅಂದರೆ ನಿಮ್ಮ ಡೇಟಾಬೇಸನ್ನು ಆಕ್ಸೆಪ್ಟ್ ಮಾಡೋಕ್ಕಾಗಲ್ಲ. ಬಿಕಾಸ್ ಸ್ಕೇಲಬಿಲಿಟಿನೂ ನೋಡಬೇಕು, ಸೆಕ್ಯೂರಿಟಿನೂ ನೋಡಬೇಕು. ಸೊ ಅವೆರಡೂ ಕನ್ಸ್ಟ್ರಿಯನ್ಸನ್ನು ನೋಡಬೇಕಾದ್ರೆ, ಸೊ ಯು ಮಸ್ಟ್ ಗೋ ಥ್ರೂ ದ 3 ಟೈರ್ architecture. Okay, so these are the things which we have discussed in the today's session, that is 1 tier architecture, 2 tier architecture. The disadvantages of 2 tier architecture is the scalability and security which overcomes with the 3 tier architecture. 3 tier architecture alli are these are the references which I have referred for today's session. Thank you.